ಶಿಲೆಗಳ ಮೂರನೇ ವಿಧ ರೂಪಾಂತರ ಶಿಲೆ ಅಥವಾ ಇದನ್ನು ಮೆಟಮಾರ್ಫಿಕ್ ರಾಕ್ಸ್ ಅಂತ ನಾವು ಕರೆಯುವಂಥದ್ದು. ಸೊ ಮೊದಲಿಗೆ ಮೆಟಮಾರ್ಫಿಕ್ ಪದದ ಅರ್ಥ ನೋಡಿದಾಗ ಇದನ್ನು ನಾವು ರೂಪಾಂತರ ಅಂತಲೇ ನಾವು ಕರೆಯುವಂಥದ್ದು. ಇಲ್ಲಿ ಅಗ್ನಿಶಿಲೆಗಳು ಮತ್ತು ಕಣಶಿಲೆ ಏನು ಮೊದಲ ಎರಡು ಶಿಲೆಗಳೇನಿದೆ, ಈ ಶಿಲೆಗಳು ಹಲವಾರು ಕಾರಣದಿಂದ ಅಂತ ಹೇಳಿದ್ರೆ ಒತ್ತಡ ಮತ್ತು ಉಷ್ಣಾಂಶದ ಒಂದು ಕಾರಣಕ್ಕೆ ಒಳಪಟ್ಟು ಇವು ರೂಪಾಂತರಗೊಳ್ಳುತ್ತೆ. ಅವುಗಳ ಕಣಗಳೇನಿದೆ ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ ಅದರಲ್ಲಿರುವಂಥ ಗುಣಲಕ್ಷಣಗಳು ಮಾರ್ಪಾಡಾಗತ್ತೆ. ಇದನ್ನೇ ನಾವು ರೂಪಾಂತರ ಅಂತ ಹೇಳಿ ಕರೆಯುವಂಥದ್ದು. ಇವು ಸಾಮಾನ್ಯವಾಗಿ ಮೂಲ ಶಿಲೆಗಳು ಎಲ್ಲಿ ಕಂಡುಬರುತ್ತೋ ಅದೇ ಸ್ಥಳದಲ್ಲೇ ರೂಪಾಂತರ ಶಿಲೆಗಳು ಕೂಡ ರಚನೆ ಆಗತ್ತೆ. ಆದರೆ ಈ ಒಂದು ಭೌತಿಕ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈನ ಒಂದು ಕಾರಣದಿಂದ ಅಂತ ಹೇಳಿದ್ರೆ ಈ ಒಂದು ಗಾಳಿ ಹಾಗೇನೆ ಇನ್ನು ನಗ್ನೀಕರಣ ಕರ್ತೃಗಳ ಒಂದು ಕಾರ್ಯದಿಂದ ಇವು ನಮ್ಮ ಒಂದು ಸ್ಥಾನವನ್ನು ಮೂಲ ಸ್ಥಾನವನ್ನು ಬಿಟ್ಟು ಬದಲಿ ಸ್ಥಾನಕ್ಕೆ ಜರುಗುವಿಕೆ ಆಗೋದು ಕೂಡ ಇಲ್ಲಿ ಕಾಣಬಹುದು. ಈ ರೀತಿಯಲ್ಲಿ ರೂಪಾಂತರ ಶಿಲೆ ಅಂತ ಹೇಳಿದ್ರೆ ಅಗ್ನಿ ಮತ್ತು ಕಣಶಿಲೆಗಳು ಒತ್ತಡ ಮತ್ತು ಉಷ್ಣಾಂಶಕ್ಕೆ ಒಳಪಟ್ಟು ಇವು ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮಗಳು ಇಲ್ಲಿ ಬದಲಾವಣೆ ಆಗತ್ತೆ. ರೂಪಾಂತರ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಾವು ಬದಲಾವಣೆ ಆಗುವಂಥದ್ದು. ಏನು ಬದಲಾವಣೆ ಆಗತ್ತೆ? ಅದರ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಬದಲಾವಣೆ ಆಗತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಎರಡು ವಿಧಗಳಲ್ಲಿ ನಾವು ರೂಪಾಂತರ ಶಿಲೆಗಳನ್ನು ನೋಡ್ತೀವಿ. ಮೊದಲನೇದು ಸಂಪರ್ಕ ರೂಪಾಂತರ ಹೊಂದುವ ಕ್ರಿಯೆಯಿಂದ ಉಂಟಾಗುವಂತಹ ಈ ಒಂದು ರೂಪಾಂತರ ಶಿಲೆಗಳು. ಎರಡನೇದು ಪ್ರಾದೇಶಿಕ ರೂಪಾಂತರ ಹೊಂದುವಂತಹ ಕ್ರಿಯೆಯಿಂದ. ಸಂಪರ್ಕ ಹೊಂದುವಂಥದ್ದಕ್ಕೆ ನಾವು ಕಾಂಟ್ಯಾಕ್ಟ್ ಮೆಟಮಾರ್ಫಿಸಮ್ ಅಂತೇಳಿ ಕರಿತೀವಿ. ಪ್ರಾದೇಶಿಕ ರೂಪಾಂತರ ಶಿಲೆಗಳಿಗೆ ಈ ಒಂದು ರೀಜನಲ್ ಮೆಟಮಾರ್ಫಿಕ್ ರಾಕ್ಸ್ ಅಂತ ಹೇಳಿ ಕರಿತೀವಿ. ಮೊದಲಿಗೆ ಸಂಪರ್ಕ ರೂಪಾಂತರ ಶಿಲೆಗಳು ಅಂತ ಹೇಳಿದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಜ್ವಾಲಾಮುಖಿಯಿಂದ ಹೊರಬರುವಂಥ ಲಾವಾ ರಸ ಅತ್ಯಂತ ಉಷ್ಣಾಂಶದಿಂದ ಏನು ಕೂಡಿರುತ್ತೆ, ಇವು ಈಗಾಗಲೇ ರೂಪುಗೊಂಡಿರುವಂತಹ ಅಗ್ನಿಶಿಲೆ ಮತ್ತು ಕಣಶಿಲೆಗಳ ಸಂಪರ್ಕವನ್ನ ಅವು ಉಂಟು ಮಾಡಿ ಅಂದರೆ ಅದರ ಮೇಲೆ ಅಥವಾ ಅದರ ಭಾಗದಲ್ಲಿ ಅರೆದು ಅವು ತಮ್ಮ ಮೂಲ ಸ್ವರೂಪದಲ್ಲಿ ಕಂಡುಬರುವಂತಹ ಭೌತಿಕ ಮತ್ತು ರಾಸಾಯನಿಕ ಅಂಶಗಳಲ್ಲಿ ಬದಲಾವಣೆ ಆಗತ್ತೆ. ಇದಕ್ಕೆ ನಾವೇನು ಸಂಪರ್ಕ ರೂಪಾಂತರ ಶಿಲೆಗಳು ಅಂತ ಕರಿತೀವಿ. ಜ್ವಾಲಾಮುಖಿಯ ಲಾವಾರಸದ ಸಂಪರ್ಕವನ್ನ ಹೊಂದಿ ಅಗ್ನಿಶಿಲೆ ಮತ್ತು ಕಣಶಿಲೆಗಳು ತಮ್ಮ ಒಂದು ಭೌತಿಕ ಮತ್ತು ರಾಸಾಯನಿಕ ಅಂಶಗಳು ಅಲ್ಲಿ ಬದಲಾವಣೆ ಆಗತ್ತೆ. ಸೊ ಇದು ನಾವೇನಿಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಇದಕ್ಕೆ ಉದಾಹರಣೆಯಾಗಿ ಸುಣ್ಣದ ಕಲ್ಲು ಏನಿದೆ, ಇದು ಲಾವಾರಸದ ಒಂದು ಪ್ರಕ್ರಿಯೆಯಿಂದ ಸಂಪರ್ಕದಿಂದ ಅಮೃತ ಶಿಲೆಯಾಗಿ ಮಾರ್ಪಾಡಾಗುವಂಥದ್ದು. ಅಮೃತ ಶಿಲೆ ಅಂತಂದರೆ ಬಹಳ ಒಂದು ಅಮೂಲ್ಯ ಶಿಲೆಯಾಗಿ ನೋಡ್ತೀವಿ. ಸೊ ಭಾರತದ ಸುಪ್ರಸಿದ್ಧ ತಾಜ್ ಮಹಲ್ ಏನಿದೆ, ಇದು ಅಮೃತ ಶಿಲೆಗಳಿಂದ ನಿರ್ಮಾಣವಾಗಿರೋದನ್ನ ಕಾಣ್ತೀವಿ. ಹಾಗೆ ಅಮೇರಿಕಾದಲ್ಲಿ ಅಮೃತ ಶಿಲೆಯ ಒಂದು ಏನು ನಿಕ್ಷೇಪ ಜಾಸ್ತಿ ಇರೋದು ಕೂಡ ಇಲ್ಲಿ ಗಮನಿಸಬೇಕಾಗಿರೋ ಅಂಶ. ಹಾಗೆಯೇ ಗ್ರನೈಟ್ ಏನಿದೆ, ಇದು ನೀಸ್ ಶಿಲೆಗಳಾಗಿ ಇದು ಮಾರ್ಪಾಡಾಗತ್ತೆ. ಜ್ವಾಲಾಮುಖಿಯ ಲಾವಾರಸಕ್ಕೆ ಸಂಪರ್ಕಕ್ಕೆ ಒಳಪಟ್ಟು ಶಿಲೆಗಳ ಒಂದು ಮಾರ್ಪಾಡುವಿಕೆ ಬದಲಾವಣೆ ಏನು ಹೇಳ್ತೀವಿ, ಇದಕ್ಕೆ ಸಂಪರ್ಕ ರೂಪಾಂತರ ಶಿಲೆಗಳು ಅಂತ ಕರಿತೀವಿ. ಎರಡನೇದು ಪ್ರಾದೇಶಿಕ ರೂಪಾಂತರ ಹೊಂದುವ ಕ್ರಿಯೆ. ಇಲ್ಲಿ ಪ್ರಾದೇಶಿಕ ಅಂತ ಹೇಳಿದಾಗ ಭೂಮಿಯ ಅಂತರಾಳದಲ್ಲಿ ಈ ಒಂದು ಚಲನೆಗಳು ಅಥವಾ ಅಲ್ಲಿಯ ಒಂದು ಕಾರ್ಯಾಚರಣೆಯಿಂದ ಉಂಟಾಗುವಂಥ ಶಿಲೆಗಳಿಗೆ ನಾವೇನು ಈ ಒಂದು ಪ್ರಾದೇಶಿಕ ರೂಪಾಂತರ ಅಂತ ಕರಿತೀವಿ. ಅಂದರೆ ಅಲ್ಲಿಯ ಒತ್ತಡ ಮತ್ತು ಉಷ್ಣಾಂಶಕ್ಕೆ ಒಳಪಟ್ಟು ಅಲ್ಲಿಯ ಶಿಲೆಗಳೇನಿದೆ ಅವು ಅಗ್ನಿಶಿಲೆ ಏನಿದೆ ಮತ್ತು ನಾವೇನು ಈ ಒಂದು ಅಂತಃಸರಣ ಶಿಲೆಗಳು ಅಂತ ಏನು ನೋಡ್ತೀವಿ, ಈ ಶಿಲೆಗಳು ಅಂದರೆ ಅವು ಹಿಂಡಿದಂಗಾಗತ್ತೆ. ಆ ಒತ್ತಡಕ್ಕೆ ಎಲ್ಲ ಕಾರಣದಿಂದ ಅಗ್ನಿಶಿಲೆಗಳು ಮತ್ತು ಎಲ್ಲ ಏನಿದೆ ಬದರುಶಿಲೆಗಳು ಅವು ಹಿಂಡಿದಂತಾಗತ್ತೆ.
ಸೊ ಈ ಒಂದು ಕ್ರಿಯೆಯಿಂದ ರೂಪುಗೊಳ್ಳುವಂಥದ್ದೇ ಪ್ರಾದೇಶಿಕ ರೂಪಾಂತರ ಶಿಲೆಗಳು. ಇದಕ್ಕೆ ನಾವು ರೀಜನಲ್ ಮೆಟಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಜೇಡಿ ಮಣ್ಣೇನಿದೆ, ಇದು ಸ್ಲೇಟ್ ಆಗಿ ರೂಪಾಂತರಗೊಳ್ಳುವಂಥದ್ದು, ಏನು ನಾವು ಬಳಸುವಂಥ ಕಪ್ಪು ಅಲಗೆ. ಇನ್ನು ನೆಕ್ಸ್ಟು ಕಲ್ಲಿದ್ದಲು. ಸೊ ನೀವು ನೋಡಿದ್ರಿ ಏನು, ಇಂಗಾಲದಿಕ್ಕೆ ಶಿಲೆಯಾಗಿ ಪದರು ಶಿಲೆಯಾಗಿ ಕಲ್ಲಿದ್ದಲನ್ನ ನೋಡಿದ್ರಿ. ಈ ಕಲ್ಲಿದ್ದಲು ಗ್ರಾಫೈಟ್ ಆಗಿ ರೂಪಾಂತರಗೊಳ್ಳುವಂಥದ್ದು. ನಂತರ ಇದು ಗ್ರಾಫೈಟ್ ಇಂದ ಅಮೂಲ್ಯ ರತ್ನವಾಗಿ, ವಜ್ರವಾಗಿ ಕೂಡ ಇದು ನಂತರದ ಒಂದು ಬದಲಾವಣೆಯಲ್ಲಿ ಇದು ರೂಪಾಂತರಗೊಳ್ಳುತ್ತೆ. ಈ ರೀತಿಯಲ್ಲಿ ರೂಪಾಂತರ ಶಿಲೆಗಳು ಅಂತ ಹೇಳಿದ್ರೆ ಅಗ್ನಿ ಮತ್ತೆ ಪದರ ಶಿಲೆಗಳೇನಿದೆ ಇವು ಹಲವಾರು ಕಾರಣದಿಂದ, ಉಷ್ಣಾಂಶ ಮತ್ತು ಒತ್ತಡದ ಕಾರಣಗಳಿಂದ ಅವುಗಳ ರೂಪನೆ ಅಂದರೆ ಭೌತಿಕ ಮತ್ತು ರಾಸಾಯನಿಕ ಅಂಶಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗಿ ಹೊಸ ಶಿಲೆಯಾಗಿ ಅದು ನಿರ್ಮಾಣ ಆಗುತ್ತೆ. ಇನ್ನು ಇತರೆ ಉದಾಹರಣೆ ಅಂತಂದಾಗ ಇಲ್ಲಿ ಬಜಾಲ್ಟ್ ಶಿಲೆ ಏನಿದೆ, ಸೊ ಇವು ಕೂಡ ಜ್ವಾಲಾಮುಖಿಯಿಂದ ಉಂಟಾಗುವಂಥದ್ದೇ ಬಜಾಲ್ಟ್ ಶಿಲೆ, ಲಾವಾರಸದಿಂದ ಅತ್ಯಂತ ಕಠಿಣವಾಗಿ. ಇದು ಸಿಸ್ಟ್ ಶಿಲೆಯಾಗಿ ನೋಡ್ತೀವಿ. ಉದಾಹರಣೆಗೆ ಧಾರವಾಡ ಸಿಸ್ಟ್ ಅಂತ ನಮ್ಮ ಕರ್ನಾಟಕದಲ್ಲೇ ನಾವು ನೋಡುವಂತಹ ಶಿಲೆಯಾಗಿ ಇದನ್ನ ನೋಡ್ತೀವಿ. ನೆಕ್ಸ್ಟ್ ಮರಳು ಶಿಲೆ, ಇದು ಕ್ವಾರ್ಟ್ಸೈಟ್ ಶಿಲೆಯಾಗಿ ಕಂಡುಬರುತ್ತೆ. ಮರಳು ಶಿಲೆಗಳೇನಿದೆ, ಸೊ ಇದು ಕೂಡ ಏನೋ ನಾವು ಈ ಒಂದು ಮೆಕ್ಯಾನಿಕಲಿ ಫಾರ್ಮ್ಡ್ ರಾಕ್ಸ್, ಭೌತಿಕ ರೂಪದಲ್ಲಿ ನಾವೇನು ನೋಡ್ತೀವಿ ಮರಳು ಶಿಲೆ, ಸೊ ಅದು ಕ್ವಾರ್ಟ್ಸೈಟ್ ಶಿಲೆಗಳಾಗಿ ರೂಪಾಂತರಗೊಳ್ಳುತ್ತೆ. ಇಷ್ಟು ಏನು ರೂಪಾಂತರ ಶಿಲೆಗಳ ಒಂದು ವಿಧಗಳು ಪ್ರಮುಖವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು ರೂಪಾಂತರ ಶಿಲೆಗಳ ಒಂದು ಗುಣಧರ್ಮಗಳು. ಇವು ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗೊಳ್ಳುವಂಥದ್ದು. ಸೊ ಇವು ಒತ್ತಡಕ್ಕೆ, ಉಷ್ಣಾಂಶಕ್ಕೆ ಒಳಪಟ್ಟರೂ ಕೂಡ ಇವು ಅಚ್ಚುಕಟ್ಟಾಗಿ ನಿರ್ಮಾಣಗೊಳ್ಳುವಂಥ ಶಿಲೆಗಳಾಗಿ ನೋಡ್ತೀವಿ. ಜೊತೆಗೆ ಇವು ಗಟ್ಟಿಯಾಗಿ ನಿರ್ಮಾಣಗೊಳ್ಳುತ್ತೆ, ಅಂದರೆ ಅವುಗಳ ಕಣಗಳ ರಚನೆ ಏನಿದೆ ಇವು ಬಹಳ ಗಟ್ಟಿಯಾಗಿ ಇವು ರಚನೆಗೊಳ್ಳುತ್ತೆ. ಇವು ಯಾವುದೇ ಪಳೆಯುಳಿಕೆ ಅಂಶಗಳನ್ನು ಒಳಗೊಂಡಿಲ್ಲ. ಪಳೆಯುಳಿಕೆನ ಒಳಗೊಂಡಿರೋದು ಕೇವಲ ಪದರು ಶಿಲೆ ಮಾತ್ರ. ಇವನ್ ಅಗ್ನಿಶಿಲೆಯಲ್ಲೂ ಕೂಡ ನಾವು ಪಳೆಯುಳಿಕೆ ಅಂಶವನ್ನು ಕಾಣೋದಿಲ್ಲ. ಹಾಗೆಯೇ ರೂಪಾಂತರ ಶಿಲೆಗಳಲ್ಲೂ ಕೂಡ ಪಳೆಯುಳಿಕೆ ಅಂಶ ಕಾಣೋದಿಲ್ಲ. ಇವು ಭೌತಿಕ ರಾಸಾಯನಿಕವಾಗಿ ಮಾರ್ಪಾಡಾಗುತ್ತೆ ಹೊರತು ಯಾವುದೇ ಪಳೆಯುಳಿಕೆನ ಇವು ಕಂಡುಬರಲ್ಲ. ಇದರ ಪ್ರಮುಖ ರೂಪಾಂತರ ಶಿಲೆಗಳಲ್ಲಿ ನಾವು ಪ್ರಮುಖ ಅಮೂಲ್ಯ ಖನಿಜಗಳು ಯಾವುದ್ಯಾವ್ದಿಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ ವಜ್ರ, ಕಲ್ಲಿದ್ದಲು ಗ್ರಫೈಟ್ ಆಗಿ ವಜ್ರವಾಗಿ ಮಾರ್ಪಾಡಾಗುವಂಥದ್ದು, ಚಿನ್ನ, ಹಾಗೇನೆ ಅಮೃತ ಶಿಲೆ. ಸೊ ನಾವು ನೋಡಿದಾಗ ಇಲ್ಲಿ ಏನು ಈ ಒಂದು ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಮಾರ್ಪಾಡಾಗುವಂಥದ್ದು, ಕ್ವಾರ್ಟ್ಸೈಟ್, ಸೊ ಮರಳು ಶಿಲೆ ಕ್ವಾರ್ಟ್ಸೈಟ್ ಆಗಿ ಮಾರ್ಪಾಡಾಗತ್ತೆ. ನೆಕ್ಸ್ಟ್ ಮಾಣಿಕ್ಯ, ಓಕೆ, ನಾವು ಪ್ರಮುಖ ನವರತ್ನಗಳು ಅಂತ ನಾವೇನು ಹೇಳ್ತೀವಿ, ಸೊ ಮಾಣಿಕ್ಯ, ಪಚ್ಚೆ, ನೀಲ ಇವೆಲ್ಲ ಕೂಡ ರೂಪಾಂತರ ಶಿಲೆಗಳಿಗೆ ಉದಾಹರಣೆಯಾಗಿ ನಾವು ಕೊಡ್ಬೋದು. ಶಿಲೆಗಳ ಅಧ್ಯಯನದ ನಂತರ ಖನಿಜಗಳು, ಸೊ ಈ ಒಂದು ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಖನಿಜಗಳು ಇದನ್ನು ನಾವು ಮಿನರಲ್ಸ್ ಅಂತ ಹೇಳಿ ಕರೆಯುವಂಥದ್ದು. ಭೂಮಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಪ್ರಮುಖ ನಾವು ಸಂಪತ್ತಾಗಿ ಇದನ್ನು ನಾವು ಕಾಣ್ತೀವಿ. ಇದರ ಅರ್ಥ ಖನಿಜಗಳು ಎಂದರೇನು ಅಂತ ಹೇಳಿದ್ರೆ, ಇವು ಪ್ರಕೃತಿದತ್ತವಾಗಿ ಅಜೈವಿಕ ವಸ್ತುವಾಗಿ ನಿರ್ದಿಷ್ಟ ರಾಸಾಯನಿಕ ಮತ್ತು ಭೌತಿಕ ಗುಣಧರ್ಮವನ್ನು ಹೊಂದಿರುವಂಥದ್ದೇ ನಾವು ಖನಿಜಗಳು ಅಂತ ನಾವು ಕರೆಯುವಂಥದ್ದು. ಸೊ ಈ ಒಂದು ಯಾವುದೇ ಒಂದು ಖನಿಜ ತಗೊಳ್ಳಿ, ಓಕೆನಾ. ಸೊ ಉದಾಹರಣೆ ಕಬ್ಬಿಣ ಅಂತ ತಗೊಂಡಾಗ ಅದರಲ್ಲಿ ಇಷ್ಟೇ ಪ್ರಮಾಣದ ರಾಸಾಯನಿಕ ಮತ್ತು ಭೌತಿಕ ಅಂಶಗಳನ್ನು ಅಲ್ಲಿ ನೋಡ್ತೀವಿ. ಇದಕ್ಕೆ ನಾವೇನು ಖನಿಜಗಳು ಅಂತ ಹೇಳಿ ಕರೆಯುವಂಥದ್ದು. ಸೊ ಖನಿಜಗಳಿಂದ ನಾವೇನು ಲೋಹಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಮೆಟಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಮಿನರಲ್ಸ್. ಸೊ ವಾಟ್ ಆರ್ ಮಿನರಲ್ಸ್ ಅಂತ ಹೇಳಿದ್ರೆ, ಸೊ ದೀಸ್ ಆರ್ ನ್ಯಾಚುರಲಿ ಅಕರಿಂಗ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಡೆಫಿನೈಟ್ ದ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್. ಇದಕ್ಕೆ ನಾವೇನು ಮಿನರಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಖನಿಜಗಳ ರಚನೆ, ಅವು ಎಲ್ಲಿ ಸಿಗುವಂಥದ್ದು, ಅವುಗಳ ಗುಣಲಕ್ಷಣ, ಅವುಗಳ ರಾಸಾಯನಿಕ ಸಂಯೋಜನೆ,
ಅವುಗಳ ಭೌತಿಕ ಪ್ರಕ್ರಿಯೆ, ಇವುಗಳನ್ನೆಲ್ಲ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಖನಿಜ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಇದನ್ನು ಇಂಗ್ಲಿಷಲ್ಲಿ ಮಿನರಾಲಜಿ ಅಂತ ಹೇಳಿ ಕರೆಯುವಂಥದ್ದು. ಈ ಒಂದು ಖನಿಜಗಳ ಒಂದು ಹಂಚಿಕೆ ಅಥವಾ ವಿಧಗಳು ಅಂತ ನೋಡಿದಾಗ ನಾವು ಖನಿಜಗಳಲ್ಲಿ 1 ಅಥವಾ 2 ಅಥವಾ 3 ಅಂಶಗಳು ಒಟ್ಟಿಗೆ ಕಂಡುಬರೋದನ್ನು ಕೂಡ ನಾವೇನು ನೋಡ್ಬೋದು. ಹಾಗೆಯೇ ಕೇವಲ ಒಂದೇ ಎಲಿಮೆಂಟ್ ಆಗಿ ಕೂಡ ನಾವು ಖನಿಜಗಳನ್ನ ನೋಡ್ತೀವಿ. ಸೊ ಇಲ್ಲಿ ಹಲವಾರು ಅಂಶಗಳು ಅಂತ ಅಂದಾಗ ನಾವಲ್ಲಿ ಈ ಒಂದು ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಇದನ್ನ ಉದಾಹರಣೆ ಕೊಡ್ತೀವಿ. 2-3 ಅಂಶಗಳು 2 or more ಎಲಿಮೆಂಟ್ಸ್ ಕ್ಯಾನ್ ಪರ್ಫಾರ್ಮ್ ಎ ಮಿನರಲ್ ಅಂತ ಅನ್ನೋದಕ್ಕೆ ನಾವು ಅದನ್ನು ಉದಾಹರಣೆ ಕೊಡ್ತೀವಿ. ಕೇವಲ ಒಂದೇ ಅಂಶಗಳನ್ನು ಒಳಗೊಂಡಿರುವಂಥ ಖನಿಜಗಳು ಅಂತ ಅಂದ್ರೆ ನಾವು ಸಲ್ಫರ್, ಹಾಗೆಯೇ ಈ ಒಂದು ಚಿನ್ನ ಇದಕ್ಕೆ ಉದಾಹರಣೆ ಕೊಡ್ಬೋದು. ಅದು ಕೇವಲ ಒಂದೇ ಅಂಶಗಳನ್ನು ಒಳಗೊಂಡಿರುತ್ತೆ. ಇದುವರೆಗೂ ಪ್ರಪಂಚದಲ್ಲಿ ನಾವು 2000ಕ್ಕಿಂತ ಹೆಚ್ಚಿನ ಖನಿಜಗಳ ವಿಧಗಳನ್ನು ನಾವು ಸಂಶೋಧನೆ ಮಾಡಿದ್ದೀವಿ. ಈ ಖನಿಜ ವಿಜ್ಞಾನಿಗಳು ಸುಮಾರು 2000ಕ್ಕಿಂತ ಹೆಚ್ಚಿನ ಖನಿಜಗಳನ್ನು ಸಂಶೋಧನೆ ಮಾಡಿದ್ದಾರೆ. ನಿಕ್ಷೇಪಗಳು ನಾವೇನು ಕಂಡುಬರುತ್ತೆ. ನೆಕ್ಸ್ಟ್, ಪ್ರಮುಖವಾಗಿ ಖನಿಜಗಳನ್ನು ನಾವು 6 ಪ್ರಮುಖ ಗ್ರೂಪ್ಗಳಾಗಿ ಅಂದರೆ ಗುಂಪುಗಳಾಗಿ ಅದನ್ನು ನಾವು ನೋಡ್ತೀವಿ. ಸೊ ಅದರಲ್ಲಿ ನಾನು ಕೆಲವು ಬರ್ತಿದ್ದೀನಿ ಇಲ್ಲಿ. ಮೊದಲಿಗೆ ಫೆಲ್ಸ್ಪಾರ್. ಸೊ ಇದು ಹೆಚ್ಚಾಗಿ ಸಿಲಿಕಾ ಮತ್ತು ಆಕ್ಸಿಜನ್ ಈ ಒಂದು ಅಂಶಗಳನ್ನು ಒಳಗೊಂಡಿರುತ್ತೆ. ಸೊ ಈ ಒಂದು ಮಿನರಲ್ಗಳಲ್ಲಿ ಆಕ್ಸಿಜನ್ ಅಂಶ 46.60 ಅತ್ಯಧಿಕ ಪ್ರಮಾಣದಲ್ಲಿ ನಾವೇನು ನೋಡ್ತೀವಿ. ಹಾಗೆಯೇ ಸಿಲಿಕಾ ಅಂಶವನ್ನು 27.72% ನೋಡ್ತೀವಿ. ಸೊ ಈ ರೀತಿಯಲ್ಲಿ ಫೆಲ್ಸ್ಪಾರ್ ಆಕ್ಸಿಜನ್ ಮತ್ತು ಅಂದರೆ ಆಮ್ಲಜನಕ ಮತ್ತು ಸಿಲಿಕಾ ಅಂಶವನ್ನು ಒಳಗೊಂಡಿದೆ. ಫೆಲ್ಸ್ಪಾರ್ ಅನ್ನೋ ಒಂದು ಖನಿಜಗಳು. ನೆಕ್ಸ್ಟ್, ಕ್ವಾರ್ಟ್ಸ್. ಸೊ ಇದು ಒಂದು ಮರಳು, ಗ್ರನೈಟ್, ಸಿಲಿಕಾ ಒಟ್ಟಾರೆಯಾಗಿ 20% ಏನು ಅಂಶಗಳನ್ನು ಸೇರಿಸಿ ನಾವು ಕ್ವಾರ್ಟ್ಸ್ ಅನ್ನೋ ಖನಿಜವನ್ನು ಕಾಣ್ತೀವಿ. ನೆಕ್ಸ್ಟ್, ಅಬ್ರಕ ಅಂದರೆ ಮೈಕಾ. ಸೊ ಇದು ಮೆಗ್ನೀಷಿಯಮ್ಮು, ಹಾಗೆ ಪೊಟ್ಯಾಶ್ ಮತ್ತು ಅಲ್ಯೂಮಿನಿಯಂ ಈ ವಿವಿಧ ಅಂಶಗಳು ಸೇರಿಸಿ 4% ಸೇರಿಸಿ ಅಬ್ರಕ ಅನ್ನೋ ಒಂದು ಖನಿಜವನ್ನು ನಾವೇನು ಕಾಣ್ಬೋದು. ನೆಕ್ಸ್ಟ್, ಇತರೆ ಖನಿಜಗಳು ಅಂತ ಹೇಳಿದ್ರೆ ಪೈರಾಕ್ಸಿನ್, ಆಲಿವೈನ್, ಹಾಗೆಯೇ ಆಂಪಿಬೋಲ್, ಕ್ಯಾಲ್ಸೈಟ್, ಮೆಗ್ನೆಟೈಟ್, ಬಾಕ್ಸೈಟ್. ಸೊ ಈ ರೀತಿ ವಿವಿಧ ಖನಿಜಗಳನ್ನು ನಾವೇನಿಲ್ಲಿ ಕಾಣ್ತೀವಿ. ಸೊ ಬಾಕ್ಸೈಟ್ ಏನಿದೆ ಇದನ್ನು 20ನೇ ಶತಮಾನದ ಆಶ್ಚರ್ಯದ ಲೋಹ ಅಂದರೆ ಖನಿಜ ಅಂತ ಹೇಳಿ ಕರಿತೀವಿ. ಇದರಿಂದ ನಾವು ಅಲ್ಯೂಮಿನಿಯಂ ಬಂದು ಲೋಹ, ಇದನ್ನು ಬಾಕ್ಸೈಟಿಂದ ನಾವು ಅದನ್ನು ಸಂಸ್ಕರಿಸ್ತೀವಿ. ಸೊ ಹಾಗಾಗಿ ಇದರ ಬಳಕೆ ಅತ್ಯಂತ ಹೆಚ್ಚಾಗಿ ನೋಡ್ತೀವಿ. ಅಲ್ಯೂಮಿನಿಯಂನ ಬಳಕೆ, ಬಾಕ್ಸೈಟಿಂದ ಖನಿಜದಿಂದ ನಾವೇನು ಹೊರಗೆ ತೆಗೆಯುವಂಥ ಅಲ್ಯೂಮಿನಿಯಂನ ಬಳಕೆ. ಸೊ ನೆಕ್ಸ್ಟ್, ಖನಿಜಗಳ ವಿಧಗಳು ಅಂತ ಅಂದಾಗ ಇಲ್ಲಿ ಪ್ರಮುಖವಾಗಿ ನಾವು ಖನಿಜಗಳು ಬಂದು ಲೋಹ ಖನಿಜಗಳು, ಅಲೋಹ ಖನಿಜಗಳು ಅಂತ 2 ವಿಧವಾಗಿ ನೋಡುವಂಥದ್ದು. ಇದನ್ನ ಡಿಟೇಲ್ ಆಗಿ ನೀವು ಮುಂದಿನ ಒಂದು ಹೆಚ್ಚಿನ ಅಧ್ಯಯನದಲ್ಲಿ ನೀವು ಕಾಣ್ಬೋದು. ಆದರೆ ನೀವು ಸುಲಭವಾಗಿ ಇಷ್ಟನ್ನ ಅರ್ಥ ಮಾಡಿಕೊಂಡ್ರೆ ಬೆಟರ್. ಸೊ ಲೋಹ ಖನಿಜಗಳು ಅಂತ ಹೇಳಿದ್ರೆ ಯಾವ ಒಂದು ಖನಿಜಗಳಲ್ಲಿ ನಾವು ಲೋಹಾಂಶವನ್ನು ಒಳಗೊಂಡಿರುತ್ತೋ, ಮೆಟಾಲಿಕ್ ಅಂಶವನ್ನು ಒಳಗೊಂಡಿರುತ್ತೋ ಅದಕ್ಕೆ ನಾವು ಲೋಹ ಖನಿಜಗಳು, ಲೋಹಾಂಶವನ್ನು ಒಳಗೊಂಡಿರೋ ಖನಿಜಗಳು ಅಂತ ಕರಿತೀವಿ. ಉದಾಹರಣೆಗೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಬಾಕ್ಸೈಟ್, ತಾಮ್ರ ಇತ್ಯಾದಿ ಖನಿಜಗಳನ್ನು ಲೋಹದ ಅಂಶಗಳನ್ನು ಒಳಗೊಂಡಿರೋದಕ್ಕೆ ನಾವು ಇದಕ್ಕೆ ಉದಾಹರಣೆಯಾಗಿ ಕೊಡುವಂಥದ್ದು. ಅಲೋಹ ಖನಿಜಗಳು ಅಂದರೆ ಯಾವುದೇ ಲೋಹಾಂಶವನ್ನು ಒಳಗೊಂಡೇ ಇರುವಂಥ ಖನಿಜಗಳು, ಅದಕ್ಕೆ ನಾವು ಅಲೋಹ ಖನಿಜಗಳು. ಲೋಹ ಖನಿಜಗಳಿಗೆ ಮೆಟಾಲಿಕ್ ಮಿನರಲ್ಸ್, ಅಲೋಹ ಖನಿಜಗಳಿಗೆ ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ನಾವು ಕರಿತೀವಿ. ಇದಕ್ಕೆ ಉದಾಹರಣೆಯಾಗಿ ಅಬ್ರಕ, ಸೊ ಮೈಕಾ, ಕಲ್ನಾರು, ಆಸ್ಬೆಸ್ಟಾಸ್ ಅಂತ ಹೇಳಿ ಕರಿತೀವಿ, ಗಂಧಕ, ಸಲ್ಫರ್,
ಸೀಸಾ, ಲೆಡ್, ಇವೆಲ್ಲ ಯಾವುದೇ ಲೋಹಾಂಶಗಳು ಅಲ್ಲಿ ಕಂಡುಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಅದನ್ನು ಅಲೋಹ ಖನಿಜಗಳಿಗೆ ಉದಾಹರಣೆಯಾಗಿ ಇವನ್ನ ಕೊಡ್ತೀವಿ. ಹಾಗೆಯೇ ಸತು, ರಂಜಕ ಇವನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಈ ಒಂದು ಖನಿಜಗಳನ್ನು ಕಬ್ಬಿಣಯುಕ್ತ ಖನಿಜಗಳು, ಕಬ್ಬಿಣೇತರ ಅಥವಾ ಕಬ್ಬಿಣ ಅಂಶವನ್ನು ಒಳಗೊಂಡೇ ಇರುವಂಥ ಖನಿಜಗಳು ಅಂತಲೂ ಕೂಡ ನಾವು ಮತ್ತೊಂದು ವಿಧವಾಗಿ ನೋಡ್ತೀವಿ. ಸೊ ಉದಾಹರಣೆಗೆ ಇಲ್ಲಿ ಕಬ್ಬಿಣಯುಕ್ತ ಅಂತಂದರೆ ಕಬ್ಬಿಣದ ಅದಿರು ಒಳಗೊಂಡಿರುವಂಥ ಒಂದು ಕಬ್ಬಿಣಯುಕ್ತ ಖನಿಜಗಳು. ಕಬ್ಬಿಣ ವೇತರ ಅಂತ ಹೇಳಿದ್ರೆ ಅದು ಈ ಒಂದು ಸಲ್ಫರ್, ಹಾಗೆಯೇ ಮೈಕಾ ಅಂದರೆ ಅಬ್ರಕ, ಇವನ್ನ ನಾವಲ್ಲಿ ನೋಡ್ತೀವಿ. ನೆಕ್ಸ್ಟ್, ಅಮೂಲ್ಯ ಖನಿಜಗಳು ಅಂತ ಹೇಳಿದ್ರೆ ನಾವೀ ನೋಡಿದ್ವಿ ಏನು, ಈ ಒಂದು ಕಲ್ಲಿದ್ದಲು ಬಂದು ಗ್ರಫೈಟ್ ಆಗಿ ನಂತರ ವಜ್ರವಾಗಿ ಮಾರ್ಪಾಡಾಗುತ್ತೆ ಶಿಲೆಗಳಲ್ಲಿ. ಸೊ ಹಾಗಾಗಿ ಈ ರೀತಿಯಲ್ಲಿ ಪ್ಲಾಟಿನಮ್, ಗೋಲ್ಡ್, ಸಿಲ್ವರ್, ಸೊ ಚಿನ್ನಕ್ಕಿಂತ ಹೆಚ್ಚಿನ ಮೌಲ್ಯ ನಾವು ಪ್ಲಾಟಿನಮ್ ಅಂತ ನೋಡ್ತೀವಿ. ಓಕೆನಾ. ಸೊ ಈ ಒಂದು ಲೋಹ ಕೂಡ ನಾವೇನು ತುಂಬಾ ಹೆಚ್ಚು ಏನು ಆರ್ಥಿಕ ಒಂದು ಮೌಲ್ಯವನ್ನು ಒಳಗೊಂಡಿದೆ. ಓಕೆನಾ. ಸೊ ಹಾಗಾಗಿ ಗೋಲ್ಡ್, ಪ್ಲಾಟಿನಮ್, ಸಿಲ್ವರ್ ಇವೆಲ್ಲ ಏನಿದೆ ಇದನ್ನ ಪ್ರೆಷಿಯಸ್ ಮಿನರಲ್ಸ್, ಅಮೂಲ್ಯ ಖನಿಜಗಳು ಅಂತ ನಾವೇನಿದನ್ನ ಕರಿತೀವಿ. ಈ ರೀತಿಯಲ್ಲಿ ಖನಿಜಗಳ ವಿಧಗಳನ್ನ ನೀವು ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಲೋಹ ಖನಿಜಗಳು, ಅಲೋಹ ಖನಿಜಗಳು, ಕಬ್ಬಿಣಯುಕ್ತ ಖನಿಜಗಳು, ಕಬ್ಬಿಣೇತರ ಖನಿಜಗಳು, ಇನ್ನು ಅಮೂಲ್ಯ ಖನಿಜಗಳು. ಅದಕ್ಕೆ ಉದಾಹರಣೆಗಳನ್ನ ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು. ಕೊನೆಯದಾಗಿ ಖನಿಜಗಳ ಒಂದು ಉಪಯೋಗ. ಸೊ ನಾನು ಖನಿಜಗಳ ಒಂದು ಉಪಯೋಗವನ್ನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಈ ಒಂದು ಖನಿಜಗಳನ್ನು ಹೊರಗಡೆ ನಾವೇನು ಅದನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆಗೆ ಗಣಿಗಾರಿಕೆ ಅಂತ ಹೇಳ್ತೀವಿ. ಇವತ್ತು ಯಾವ ದೇಶ ಹೆಚ್ಚಿನ ಒಂದು ಖನಿಜಗಳನ್ನು ಒಳಗೊಂಡಿರುತ್ತೆ ಅಂದರೆ ಖನಿಜ ಸಂಪತ್ತನ್ನು ಒಳಗೊಂಡಿರುತ್ತೆ, ಆ ದೇಶ ಸಂಪದ್ಭರಿತವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಅಂದರೆ ಯಾವ ದೇಶದಲ್ಲಿ ವಿವಿಧ ರೀತಿಯ ಅತ್ಯಮೂಲ್ಯ ಖನಿಜಗಳು ನಿಕ್ಷೇಪಗಳು ಕಂಡುಬರುತ್ತೆ, ಆ ದೇಶಗಳು ಹೆಚ್ಚಿನ ಆರ್ಥಿಕ ಪ್ರಗತಿಯನ್ನ ಕಂಡುಬರ್ತಾ ಇರೋದನ್ನ ನಾವು ಉದಾಹರಣೆಯಾಗಿ ಇಲ್ಲಿ ಕಾಣ್ಬೋದು. ಉದಾಹರಣೆಗೆ ಸೌದಿ ಅರೇಬಿಯಾ ರಾಷ್ಟ್ರಗಳೇನಿದೆ, ಅಲ್ಲಿ ಕಚ್ಚಾ ತೈಲ ನಾವೇನನ್ನ ಲಿಕ್ವಿಡ್ ಗೋಲ್ಡ್ ಅಂತ ಕರಿತೀವಿ, ಅಂತ ಹೇಳಿದ್ರೆ ದ್ರವ ರೂಪದ ಒಂದು ಚಿನ್ನ ಅಂತ ಹೇಳಿ ಕರಿತೀವಿ. ಸೊ ಇದು ಅಲ್ಲಿಯ ಒಂದು ಆರ್ಥಿಕ ಬೆಳವಣಿಗೆಗೆ ಇದು ಕಾರಣ ಆಗಿದೆ. ಹಾಗಾಗಿ ಖನಿಜಗಳು ಯಾವ ಒಂದು ಭಾಗದಲ್ಲಿ ಅಂದ್ರೆ ನಮ್ಮ ಭಾರತದ ಉದಾಹರಣೆ ತಗೊಂಡಾಗ ವಿವಿಧ ರಾಜ್ಯಗಳಲ್ಲಿ ನಾವು ವಿವಿಧ ರೀತಿಯ ಖನಿಜಗಳ ಹಂಚಿಕೆ ನಿಕ್ಷೇಪವನ್ನ ಕಾಣ್ತೀವಿ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಕಬ್ಬಿಣದ ಅದಿರು ಈ ಒಂದು ಖನಿಜ ಹೆಚ್ಚಾಗಿ ಕಂಡುಬರುತ್ತೆ. ಸೊ ನಮ್ಮ ಚಿಕ್ಕಮಗಳೂರು ಆಗಿರ್ಬೋದು, ಹಾಗೇನೆ ಬಳ್ಳಾರಿ, ಸಂಡೂರು, ಓಕೆನಾ, ಈ ಭಾಗವಾಗಿರ್ಬೋದು. ಸೊ ಇಲ್ಲೆಲ್ಲ ಕೂಡ ಶಿವಮೊಗ್ಗದ ಭಾಗ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಕಬ್ಬಿಣದ ಅದಿರು ಹೆಚ್ಚಾಗಿ ನಾವೇನ್ ಕಂಡುಬಿಡ್ತಿರೋದ್ರಿಂದ ನಮ್ಮ ಒಂದು ಅಂದ್ರೆ ಆ ಒಂದು ರಫ್ತು ಮಾಡೋದಕ್ಕೆ ಇದು ಹೆಚ್ಚಿನ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಹಾಗೇನೆ ನಮ್ಮ ಒಂದು ಆರ್ಥಿಕ ಪ್ರಗತಿಗೂ ಕೂಡ ಇದು ಕಾರಣ ಆಗಿದೆ. ಹಾಗಾಗಿ ಖನಿಜಗಳು ಬಂದು ಇಲ್ಲಿ ಬೇಸಾಯ ಅಂತ ಹೇಳಿದ್ರೆ ಕೃಷಿ ಉಪಕರಣಗಳನ್ನ ತಯಾರು ಮಾಡೋದಕ್ಕೆ ಖನಿಜಗಳು ಅತ್ಯಂತ ಅವಶ್ಯಕ. ಒಂದು ಉಪಕರಣ ಕಬ್ಬಿಣದ ಅದಿರಲ್ಲಿ ಬೇಕಾಗುತ್ತೆ. ಓಕೆನಾ. ಹಾಗೇನೆ ಬೇಸಾಯದಲ್ಲಿ ಏನು ನಾವು ಗೊಬ್ಬರ ಅಂತ ನಾವು ಹಾಕೋದು ಏನ್ ಮಾಡ್ತೀವಿ, ಸೊ ಅದು ರಂಜಕ ಇವೆಲ್ಲ ಕೂಡ ಏನ್ ಅಪ್ಲೈ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಮಿನರಲ್ಸ್ ಬಹಳ ಮುಖ್ಯವಾಗಿ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಬೇಸಾಯ ಕ್ಷೇತ್ರದಲ್ಲಿ, ವ್ಯವಸಾಯ ಕ್ಷೇತ್ರದಲ್ಲಿ ಖನಿಜಗಳ ಒಂದು ಏನು ಪ್ರಾಮುಖ್ಯತೆನ ಇಲ್ಲಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಉದ್ದಿಮೆ ಅಂತ ಹೇಳಿದ್ರೆ ಈ ಒಂದು ಸೆಕೆಂಡರಿ ಆಕ್ಯುಪೇಷನ್ ಅಂತ ನಾವೇನ್ ಹೇಳ್ತೀವಿ, ಕೈಗಾರಿಕೆಗಳು. ಸೊ ಕೈಗಾರಿಕೆಗಳ ಸ್ಥಾಪನೆ ಮಾಡೋದಕ್ಕೆ ಖನಿಜಗಳು ಅತ್ಯಂತ ಅವಶ್ಯಕ. ಅದು ಕಬ್ಬಿಣದ ಅದರಾಗಿರ್ಬೋದು, ಓಕೆ, ನಮ್ಮ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್, ಓಕೆ, ಕಬ್ಬಿಣದ ಒಂದು ಏನು ಕಂಡು ಬರುವಂತ ಕೈಗಾರಿಕೆ ನೋಡ್ತೀವಿ. ಸೊ ಈ ರೀತಿಯಲ್ಲಿ ಖನಿಜಗಳನ್ನ ಬಳಸಿ ಅಂದ್ರೆ ಅವುಗಳ ಒಂದು ರಾ ಮೆಟೀರಿಯಲ್ಸ್ ಆಗಿ, ಕಚ್ಚಾ ವಸ್ತುವಾಗಿ ಏನು ಈ ಒಂದು ಇಂಡಸ್ಟ್ರಿಗಳು ಇವತ್ತು ಡೆವಲಪ್ಮೆಂಟ್ ಆಗೋದನ್ನ ಕಾಣ್ತೀವಿ. ನೆಕ್ಸ್ಟ್ ವಾಹನಗಳ ತಯಾರಿಕೆಯಲ್ಲಿ ವಾಹನಗಳ ಒಂದು ಹೊರಭಾಗ
ನಾನು ಅವಾಗಲೇ ಹೇಳಿದ್ದೀನಿ ಅಲ್ಯೂಮಿನಿಯಂ ಅಂತ ಹೇಳಿ, ಬಾಕ್ಸೈಟ್ ನ ಈ ಒಂದು ಅದರಿಂದ ಪಡ್ಕೊಳ್ಳುವಂತಹ ಲೋಹ ಅಲ್ಯೂಮಿನಿಯಂ. ಸೊ ಇದು ಒಂದು ಸ್ಪೂನ್ ಇಂದ ಹಿಡಿದು, ಅಡಿಗೆ ಮನೆಯಲ್ಲಿ ಬಳಸುವ ಸ್ಪೂನ್ ಇಂದ ಹಿಡಿದು ನಾವು ಏರ್ಕ್ರಾಫ್ಟ್ ಅದರ ಹೊರಭಾಗ ಏನು ಆ ಒಂದು ಬಾಡಿ, ಏರ್ಕ್ರಾಫ್ಟ್ ನ ಬಾಡಿ ಏನ್ ರಚನೆ ಮಾಡ್ತೀವಿ, ಸೊ ಅಲ್ಲಿ ತನಕ ಕೂಡ ವಾಹನಗಳ ತಯಾರಿಕೆಯಲ್ಲಿ ಇದನ್ನ ಬಳಸೋದನ್ನ ಇಲ್ಲಿ ಕಾಣಬಹುದು. ಲೈಟ್ ವೇಟ್, ಓಕೆ, ಕಬ್ಬಿಣದ ಒಂದು ಭಾಗವನ್ನು ಕೂಡ ಬಳಸೋದನ್ನ ನೋಡಬಹುದು. ಇನ್ನ ಸಾರಿಗೆ ಕ್ಷೇತ್ರ, ಇಲ್ಲೂ ಕೂಡ ಈ ಒಂದು ಖನಿಜಗಳ ಒಂದು ಅವಶ್ಯಕತೆ ನಾವು ಜಾಸ್ತಿಯಾಗಿ ನೋಡ್ತೀವಿ. ಅದು ವಾಹನಗಳ ತಯಾರಿಕೆಯಲ್ಲಿ ಕೂಡ, ಹಾಗೆ ಪೆಟ್ರೋಲಿಯಂ, ಡೀಸೆಲ್ ಮತ್ತೆ LPG, ಈ ಒಂದು ಸಾಲಿಡ್ ಅನಿಲ, ನಾವೇನು ನ್ಯಾಚುರಲ್ ಗ್ಯಾಸ್, ಇವನ್ನೆಲ್ಲ ಕೂಡ ನಾವಿಲ್ಲಿ ನೋಡಬಹುದು. ಸೊ ಹಾಗಾಗಿ ಈ ಒಂದು ಏನು ಖನಿಜಗಳೇನಿದೆ ಇವು ಅತ್ಯಮೂಲ್ಯ ಒಂದು ಉಪಯೋಗಗಳನ್ನ ನಾವೇನಲ್ಲಿ ಕಾಣಬಹುದು. ಸೊ ಈ ಒಂದು ಚಿನ್ನ, ಸೊ ರಿಸರ್ವ್ ಬ್ಯಾಂಕ್ ಅಲ್ಲಿ ಚಿನ್ನವನ್ನ ಅಡವಿಟ್ಟು ಅದಕ್ಕೆ ಸಾಲವನ್ನ ಕೊಡೋದನ್ನ ನೋಡ್ತೀವಿ. ಸೊ ಅಂದ್ರೆ ಅತ್ಯಮೂಲ್ಯ ಖನಿಜದ ಒಂದು ಉಪಯೋಗವನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೋಬಹುದು. ಈ ರೀತಿಯಲ್ಲಿ ಖನಿಜಗಳು ಬಂದಿವತ್ತು ಒಂದು ದೇಶದ ಆರ್ಥಿಕ ಪ್ರಗತಿಯನ್ನ ಕಾಣೋದಕ್ಕೆ, ಆ ಒಂದು ದೇಶದಲ್ಲಿ ವಿವಿಧ ಖನಿಜಗಳ ನಿಕ್ಷೇಪ, ಹಂಚಿಕೆ, ಅದರ ಉಪಯೋಗ, ಇವನ್ನೆಲ್ಲ ಕೂಡ ಅದು ಅವಲಂಬಿತ ಆಗಿದೆ. ಸೊ ಇದುವರೆಗೂ ನೀವು ಖನಿಜಗಳ ಒಂದು ಅರ್ಥವನ್ನ, ಖನಿಜಗಳ ವಿಧಗಳನ್ನ, ಹಾಗೇನೆ ಖನಿಜಗಳ ಉಪಯೋಗಗಳನ್ನ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಹಾಗೇನೆ ಇನ್ನು ನಿರ್ಮಾಣ ಹಂತದಲ್ಲೂ ಕೂಡ ನಾವು, ಅಂದ್ರೆ ಕಟ್ಟಡಗಳ ನಿರ್ಮಾಣದಲ್ಲೂ ಕೂಡ ಖನಿಜಗಳನ್ನ ಬಳಕೆ ಮಾಡೋದ್ರಲ್ಲಿ ಕಾಣಬಹುದು. ಸೊ ಇಷ್ಟು ಕೂಡ ನೀವು ಶಿಲೆಗಳ ಅಧ್ಯಯನ ನೋಡಿದಿರಾ, ಶಿಲೆಗಳ ವಿಧಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಖನಿಜಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ. ಇದು ಅಧ್ಯಾಯ 3ರಲ್ಲಿ ಇವಿಷ್ಟನ್ನು ಕೂಡ ನೀವು ಹೆಚ್ಚು ಮರಣ ಮಾಡ್ಕೋಬೇಕು. ಯಾಕಂದ್ರೆ ಇದು ನಾವು ಶಿಲಾಗೋಳದಲ್ಲಿ ಕಂಡು ಬರುವಂತಹ ಪ್ರಮುಖ ಅಂಶಗಳಾಗಿ ಇಷ್ಟನ್ನು ಕೂಡ ಕಾಣ್ತೀವಿ. ಶಿಲೆಗಳು ಮತ್ತು ಖನಿಜಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೆದಿಟ್ಕೊಳ್ಳಿ. ಮೊದಲಿಗೆ ಶಿಲಾಶಾಸ್ತ್ರ ಎಂದರೇನು? ವಾಟ್ ಈಸ್ ಪೆಟ್ರಾಲಜಿ? ಶಿಲೆಗಳ ವಿಧಗಳು ಯಾವುವು? ಮೆನ್ಷನ್ ದ ಟೈಪ್ಸ್ ಆಫ್ ರಾಕ್ಸ್. ಖನಿಜ ಎಂದರೇನು? ವಾಟ್ ಆರ್ ಮಿನರಲ್ಸ್? ಪ್ಲುಟೋನಿಕ್ ಶಿಲೆಗೆ ಒಂದು ಉದಾಹರಣೆ ಕೊಡಿ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಪ್ಲುಟೋನಿಕ್ ರಾಕ್ಸ್. ದ್ವಿತೀಯ ಶಿಲೆಗಳನ್ನು ಜಲಜನ್ಯ ಶಿಲೆಗಳು ಎಂದು ಏಕೆ ಕರೆಯುತ್ತಾರೆ? ವೈ ಸೆಕೆಂಡರಿ ರಾಕ್ಸ್ ಆರ್ ಕಾಲ್ಡ್ ಅಕ್ವಿಯಸ್ ರಾಕ್ಸ್. ಇಂಗಾಲದಿಕ್ಯ ಶಿಲೆಗಳು ಹೇಗೆ ಉಂಟಾಗುತ್ತದೆ? ಹೌ ಕಾರ್ಬನೇಷಿಯಸ್ ರಾಕ್ಸ್ ಆರ್ ಫಾರ್ಮ್ಡ್. ಖನಿಜಗಳ ವಿಧಗಳು ಯಾವುವು? ಮೆನ್ಷನ್ ದ ಟೈಪ್ಸ್ ಆಫ್ ಮಿನರಲ್ಸ್. ಕಬ್ಬಿಣೇತರ ಖನಿಜಗಳಿಗೆ ಉದಾಹರಣೆ ಕೊಡಿ. ಗಿವ್ ಎಕ್ಸಾಂಪಲ್ ಫಾರ್ ನಾನ್ ಫೆರಸ್ ಮಿನರಲ್ಸ್. ಅಗ್ನಿಶಿಲೆಗಳು ಹೇಗೆ ಉಂಟಾಗುತ್ತದೆ? ಉದಾಹರಣೆ ಕೊಡಿ. ಹೌ ಇಗ್ನಿಯಸ್ ರಾಕ್ಸ್ ಆರ್ ಫಾರ್ಮ್ಡ್. ಗಿವ್ ಅನ್ ಎಕ್ಸಾಂಪಲ್. ಸ್ಫಟಿಕ ಮತ್ತು ಮೃಣ್ಮಯ ಶಿಲೆಗಳ ವ್ಯತ್ಯಾಸವನ್ನು ತಿಳಿಸಿ. ರೈಟ್ ಡಿಫರೆನ್ಸ್ ಬಿಟ್ವೀನ್ ಅರ್ನೇಷಿಯಸ್ ಅಂಡ್ ಅರ್ಗಲೇಷಿಯಸ್ ರಾಕ್ಸ್. ನೆಕ್ಸ್ಟ್, ಲೋಹ ಮತ್ತು ಅಲೋಹ ಖನಿಜಗಳು ಯಾವುವು ಎಂದರೇನು? ವಾಟ್ ಆರ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಮಿನರಲ್ಸ್. ಖನಿಜಗಳ ಉಪಯೋಗಗಳನ್ನು ತಿಳಿಸಿ. ಸೊ ರೈಟ್ ದ ಯೂಸ್ ಆಫ್ ಮಿನರಲ್ಸ್. ಸೊ ನಾನು ಕೆಲವೇ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮತ್ತೊಮ್ಮೆ ವಿಡಿಯೋವನ್ನು ನೋಡಿ, ಯಾವುದಾದ್ರೂ ಗೊತ್ತಾಗಿಲ್ಲ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ಉತ್ತರವನ್ನು ಕಂಡ್ಕೋಬೋದು. ಸೊ ಇದುವರೆಗೂ ನಾವು ಅಧ್ಯಾಯ 3ರಲ್ಲಿ ಸಂಬಂಧಪಟ್ಟಂತೆ ಭೂಮಿಯ ಅಂತರಾಳ, ಭೂಕಂಪಗಳು, ಜ್ವಾಲಾಮುಖಿಗಳು, ಶಿಲೆಗಳು ಮತ್ತು ಖನಿಜಗಳ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೊಂಡಿದ್ದೀರಾ ಅಂತ ನಂಬಿದ್ದೀನಿ. ಡೌಟ್ಸ್ ಇದ್ದರೆ ಮತ್ತೊಮ್ಮೆ ವಿಡಿಯೋವನ್ನು ವೀಕ್ಷಣೆ ಮಾಡುವಂಥದ್ದು. ಥ್ಯಾಂಕ್ ಯು.